ಇದ್ರ ಜೊತೆಯಲ್ಲಿ ನಿನ್ನೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರೆಲ್ಲ ತೆರಳಿದ್ರು, ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಈ ಬಿಜೆಪಿ ಅವರು ಹೇಳಿದಂತೆ ಕೇಳ್ತಾ ಇದ್ದಾರೆ, 11 ಇದನ್ನ ವಾಪಸ್ ಕಳಿಸಿದ್ದಾರೆ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಅಲ್ಲ, ನನಗನ್ಸೋದು ನೋಡಿ, ಕಾಂಗ್ರೆಸ್ ಪದೇ ಪದೇ ತನ್ನ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ತನ್ನ ಮೇಲೆ ಬಂದಿರುವಂಥ ಯಾವುದೋ ಆರೋಪಗಳನ್ನು ನುಡಿಚಿಕೊಳ್ಳಿಕ್ಕೆ ರಾಜ್ಯಪಾಲರನ್ನು ಗುರಿಯಾಗಿರಿಸ್ಕೊಳ್ಳೋದು, ಇದು ಕಳೆದ 1.5 ವರ್ಷಗಳಿಂದ ಸರ್ಕಾರ ಮಾಡ್ತಾನೆ ಬಂದಿದೆ. ಆರಂಭದ ದಿನಗಳಲ್ಲಿ ನಮಗೆ ದುಡ್ಡು ಕೊಡಲಿಲ್ಲ ಅಂತ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದರು, ಡೆಲ್ಲಿಗೆ ಯಾತ್ರೆಯನ್ನು ಮಾಡಿದರು. ಈಗ ಯಾವುದೋ ಬಿಲ್ ವಾಪಸ್ ಕಳಿಸಿದರೆ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರನ್ನು ದೂರ್ತಾ ಇದ್ದಾರೆ. ರಾಜ್ಯದ ಯಾವುದಾದ್ರೂ ಬಿಲ್ಗಳು ವಾಪಸ್ ಬಂದಿರೋದು ಇದು ಮೊದಲನೇ ಬಾರಿನ? ಹಿಂದೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಬಂದಿರಲಿಲ್ವಾ? ನಾನು ಅದನ್ನೇ ಹೇಳಿದ್ದು. ರಾಜ್ಯ ಸರ್ಕಾರದ 10 ಬಿಲ್luಗಳನ್ನು 10 ಮಸೂದೆಗಳನ್ನು ಈ ಹಿಂದೆಯೂ ಕೂಡ ರಾಜ್ಯಪಾಲರುಗಳು ವಾಪಸ್ ಕಳಿಸಿದರು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಿನಾಕಾರಣ ರಾಜ್ಯಪಾಲರನ್ನ ಟೀಕೆ ಮಾಡುವಂಥದ್ದು ಸರಿಯಲ್ಲ. ಮಾತಾಡುವಂಥದ್ದು ನಾನು ಸಂವಿಧಾನದ ಪರ, ನಾವು ಸಂವಿಧಾನದ ರಕ್ಷಕರು ಅಂತೇಳಿ ಭಾಳ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಮಾಡುವಂಥದ್ದು ಎಲ್ಲದೂ ಕೂಡ ಸಂವಿಧಾನದ ವಿರೋಧಿಯಾದಂಥ ಚಟುವಟಿಕೆಗಳನ್ನೇ ಕಾಂಗ್ರೆಸ್ ಮಾಡ್ತಾ ಇರೋದು. ದಲಿತರ ಭೂಮಿಯನ್ನು ತೆಗೆದುಕೊಂಡು ದಲಿತರಿಗೆ ಅನ್ಯಾಯ ಮಾಡಿರೋದು, ರಾಜ್ಯಪಾಲರನ್ನ ಅವಹೇಳನನ್ನಾಗಿ ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಲಕ್ಷಣಗಳಲ್ವಾ? ಭಾಷಣಕ್ಕೆ ಸಂವಿಧಾನ, ಆಚರಣೆಗೆ ಅನಾಚಾರ ಅನ್ನುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಇವತ್ತಾಗಿದೆ. ನಾನು ಸರ್ಕಾರವನ್ನು ಆಗ್ರಹಿಸುವಂಥದ್ದು, ಜನಕಲ್ಯಾಣದ ಬಗ್ಗೆ ಗಮನವನ್ನು ಕೊಡಿ. ಅದು ಬಿಟ್ಟು ಕುರ್ಚಿಗೋಸ್ಕರ ಎಲ್ಲ ಸಚಿವರು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಯಾವ ಸಚಿವರು ಇಲ್ಲ, ಎಲ್ಲ ಸಚಿವರು ಕೂಡ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿರೋದು ನೋಡಿದಾಗ ಆಡಳಿತವನ್ನು ವಿಧಾನಸೌಧದಲ್ಲಿ ನಡೆಸಬೇಕು, ಇನ್ನೆಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋದಲ್ಲ. ಇವತ್ತೊಂದು ರಾಜ್ಯದಲ್ಲಿ ಒಂದು ಆಡಳಿತ ಇದೆ ಅಂತಲೇ ಅನ್ನಿಸ್ತಲೇ ಇರುವಂಥ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲೂ ಕೂಡ ನಿರ್ಮಾಣ ಆಗಿದೆ. ಇದನ್ನು ಡೈವರ್ಟ್ ಮಾಡಲಿಕ್ಕೆ ರಾಜ್ಯಪಾಲರನ್ನು ಗುರಿಯಾಗಿರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೆ ಹಂಸರಾಜ್ ಭಾರದ್ವಾಜ್ ಎಷ್ಟು ಬಿಲ್ಗಳನ್ನು ವಾಪಸ್ ಕಳಿಸಿರಲಿಲ್ಲ. ಹಂಸರಾಜ್ ಮಾಡಿರೋದು ಸರಿ, ದಲಿತ ರಾಜ್ಯಪಾಲ ಗೆಲೋಟ್ ಮಾಡಿದ ತಪ್ಪು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಹೇಳೋದು? ದಲಿತರನ್ನು ಗುರಿಯಾಗಿರಿಸಿಕೊಂಡು ಈ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯಾದಂಥ ಅತಿಕ್ರಮಣಗಳನ್ನು, ಆಕ್ರಮಣಗಳನ್ನು, ಅವಹೇಳನಗಳನ್ನು, ಅಪಮಾನಗಳನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದ್ರ ಜೊತೆಯಲ್ಲಿ ನಿನ್ನೆ ದೆಹಲಿಗೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರೆಲ್ಲ ತೆರಳಿದ್ರು, ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಈ ಬಿಜೆಪಿ ಅವರು ಹೇಳಿದಂತೆ ಕೇಳ್ತಾ ಇದ್ದಾರೆ, 11 ಇದನ್ನು ವಾಪಸ್ ಕಳಿಸಿದ್ದಾರೆ, ಈ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಅಲ್ಲ, ನನಗನ್ಸೋದು ನೋಡಿ, ಕಾಂಗ್ರೆಸ್ ಪದೇ ಪದೇ ತನ್ನ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ತನ್ನ ಮೇಲೆ ಬಂದಿರುವಂಥ ಯಾವುದೋ ಆರೋಪಗಳನ್ನು ನುಡಿಚಿಕೊಳ್ಳಿಕ್ಕೆ ರಾಜ್ಯಪಾಲರನ್ನು ಗುರಿಯಾಗಿರಿಸ್ಕೊಳ್ಳೋದು, ಇದು ಕಳೆದ 1.5 ವರ್ಷಗಳಿಂದ ಸರ್ಕಾರ ಮಾಡ್ತಾನೆ ಬಂದಿದೆ. ಆರಂಭದ ದಿನಗಳಲ್ಲಿ ನಮಗೆ ದುಡ್ಡು ಕೊಡಲಿಲ್ಲ ಅಂತ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದರು, ಡೆಲ್ಲಿಗೆ ಯಾತ್ರೆಯನ್ನು ಮಾಡಿದರು. ಈಗ ಯಾವುದೋ ಬಿಲ್ ವಾಪಸ್ ಕಳಿಸಿದರೆ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರನ್ನು ದೂರ್ತಾ ಇದ್ದಾರೆ. ರಾಜ್ಯದ ಯಾವುದಾದ್ರೂ ಬಿಲ್ಗಳು ವಾಪಸ್ ಬಂದಿರೋದು ಇದು ಮೊದಲನೇ ಬಾರಿನ? ಹಿಂದೆ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಬಂದಿರಲಿಲ್ವಾ? ನಾನು ಅದನ್ನೇ ಹೇಳಿದ್ದು. ರಾಜ್ಯ ಸರ್ಕಾರದ 10 ಬಿಲ್luಗಳನ್ನು 10 ಮಸೂದೆಗಳನ್ನು ಈ ಹಿಂದೆಯೂ ಕೂಡ ರಾಜ್ಯಪಾಲರುಗಳು ವಾಪಸ್ ಕಳಿಸಿದರು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ವಿನಾಕಾರಣ ರಾಜ್ಯಪಾಲರನ್ನ ಟೀಕೆ ಮಾಡುವಂಥದ್ದು ಸರಿಯಲ್ಲ. ಮಾತಾಡುವಂಥದ್ದು ನಾನು ಸಂವಿಧಾನದ ಪರ, ನಾವು ಸಂವಿಧಾನದ ರಕ್ಷಕರು ಅಂತೇಳಿ ಭಾಳ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ. ಮಾಡುವಂಥದ್ದು ಎಲ್ಲದೂ ಕೂಡ ಸಂವಿಧಾನದ ವಿರೋಧಿಯಾದಂಥ ಚಟುವಟಿಕೆಗಳನ್ನೇ ಕಾಂಗ್ರೆಸ್ ಮಾಡ್ತಾ ಇರೋದು. ದಲಿತರ ಭೂಮಿಯನ್ನು ತೆಗೆದುಕೊಂಡು ದಲಿತರಿಗೆ ಅನ್ಯಾಯ ಮಾಡಿರೋದು, ರಾಜ್ಯಪಾಲರನ್ನ ಅವಹೇಳನನ್ನಾಗಿ ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಲಕ್ಷಣಗಳಲ್ವಾ? ಭಾಷಣಕ್ಕೆ ಸಂವಿಧಾನ, ಆಚರಣೆಗೆ ಅನಾಚಾರ ಅನ್ನುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಇವತ್ತಾಗಿದೆ. ನಾನು ಸರ್ಕಾರವನ್ನು ಆಗ್ರಹಿಸುವಂಥದ್ದು, ಜನಕಲ್ಯಾಣದ ಬಗ್ಗೆ ಗಮನವನ್ನು ಕೊಡಿ. ಅದು ಬಿಟ್ಟು ಕುರ್ಚಿಗೋಸ್ಕರ ಎಲ್ಲ ಸಚಿವರು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಯಾವ ಸಚಿವರು ಇಲ್ಲ, ಎಲ್ಲ ಸಚಿವರು ಕೂಡ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿರೋದು ನೋಡಿದಾಗ ಆಡಳಿತವನ್ನು ವಿಧಾನಸೌಧದಲ್ಲಿ ನಡೆಸಬೇಕು, ಇನ್ನೆಲ್ಲ ಡೆಲ್ಲಿನಲ್ಲಿ ಕೂತ್ಕೊಂಡು ಆಡಳಿತ ನಡೆಸೋದಲ್ಲ. ಇವತ್ತೊಂದು ರಾಜ್ಯದಲ್ಲಿ ಒಂದು ಆಡಳಿತ ಇದೆ ಅಂತಲೇ ಅನ್ನಿಸ್ತಲೇ ಇರುವಂಥ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲೂ ಕೂಡ ನಿರ್ಮಾಣ ಆಗಿದೆ. ಇದನ್ನು ಡೈವರ್ಟ್ ಮಾಡಲಿಕ್ಕೆ ರಾಜ್ಯಪಾಲರನ್ನು ಗುರಿಯಾಗಿರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಿಂದೆ ಹಂಸರಾಜ್ ಭಾರದ್ವಾಜ್ ಎಷ್ಟು ಬಿಲ್ಗಳನ್ನು ವಾಪಸ್ ಕಳಿಸಿರಲಿಲ್ಲ. ಹಂಸರಾಜ್ ಮಾಡಿರೋದು ಸರಿ, ದಲಿತ ರಾಜ್ಯಪಾಲ ಗೆಲೋಟ್ ಮಾಡಿದ ತಪ್ಪು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಹೇಳೋದು? ದಲಿತರನ್ನು ಗುರಿಯಾಗಿರಿಸಿಕೊಂಡು ಈ ರಾಜ್ಯ ಸರ್ಕಾರ ಬೇರೆ ಬೇರೆ ರೀತಿಯಾದಂಥ ಅತಿಕ್ರಮಣಗಳನ್ನು, ಆಕ್ರಮಣಗಳನ್ನು, ಅವಹೇಳನಗಳನ್ನು, ಅಪಮಾನಗಳನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ.